ಇನ್ನು ಉನ್ನತ ಶಿಕ್ಷಣ ಎಲ್ರಿಗೂ ಎಲ್ಲೆಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿವಿ 65 ಬೇರೆ ಬೇರೆ ಕೋರ್ಸ್ಗಳಿಗೆ ದಾಖಲಾತಿ ಶುರು ಮಾಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಲಪತಿ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್, ಮುಕ್ತ ಗಂಗೋತ್ರಿ ರಾಜ್ಯದಲ್ಲಿ ದೂರ ಶಿಕ್ಷಣ ನೀಡುವಂತಹ ಏಕೈಕ ವಿವಿಯಾಗಿದೆ. ಕೆಎಸ್ಒಯು ನ್ಯಾಕ್ನಿಂದ A+ ಮಾನ್ಯತೆ ಪಡೆದಿದೆ. ಮೈಸೂರಿಗೆ ಬಂದು ಉನ್ನತ ಶಿಕ್ಷಣ ಪಡೆಯಬೇಕಾಗಿಲ್ಲ. ಪ್ರಾದೇಶಿಕ ಕೇಂದ್ರದಲ್ಲೇ ಆನ್ಲೈನ್ ಅಡ್ಮಿಷನ್ ಪಡೆದು UG PG ಮಾಡಬಹುದು ಅಂದರು. ಸೆಪ್ಟೆಂಬರ್ವರೆಗೆ ಪ್ರವೇಶಾತಿ ಅವಕಾಶ ಇದ್ದು UGC ಅನುಮೋದಿತ ಸ್ನಾತಕ ಸ್ನಾತಕೋತ್ತರ ಪದವಿ PhDಗೆ ಅವಕಾಶ ಇದೆ ಅಂದರು. ಇನ್ನು 3 ತಿಂಗಳು 6 ತಿಂಗಳ ಕೌಶಲ್ಯಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟ್ ಬೇಸ್ಡ್ ಕೋರ್ಸ್ಗಳು ಶೀಘ್ರವೇ ಆರಂಭ ಆಗುತ್ತೆ ಅನ್ನುವ ಗುಡ್ ನ್ಯೂಸ್ ನೀಡಿದರು. ಇನ್ನು ತೃತೀಯ ಲಿಂಗಿಗಳಿಗೆ 50% ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ, ಕೋವಿಡ್ನಲ್ಲಿ ಹೆತ್ತವರನ್ನು ಕಳೆದುಕೊಂಡವರಿಗೆ ಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗುತ್ತೆ ಅನ್ನೋದಾಗಿ ತಿಳಿಸಿದರು. 1993ರಲ್ಲಿ ಸ್ಥಾಪನೆಗೊಂಡಂತ ಕರ್ನಾಟಕ ರಾಜ್ಯ ಮುಕ್ತ ವಿವಿ 3 ದಶಕಗಳನ್ನು ಪೂರೈಸಿದೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಮ್ಮದು ಮಾತ್ರ ದೂರ ಶಿಕ್ಷಣ ಕೊಡುವಂಥ ವಿಶ್ವವಿದ್ಯಾಲಯ ಇಡೀ ಕರ್ನಾಟಕದಲ್ಲಿ. ನಮ್ಮ ವಿಶ್ವವಿದ್ಯಾಲಯವು A+ ನ್ಯಾಕ್ ಗ್ರೇಡ್ ಹೊಂದಿದೆ ಮತ್ತು ಇಡೀ ಭಾರತದಲ್ಲಿ NIRF ಅಲ್ಲಿ 2ನೇ ರ್ಯಾಂಕು ಬಂದಿರೋದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ನಮ್ಮಲ್ಲಿ 65 ಆನ್ಲೈನ್ ಪ್ರೋಗ್ರಾಮ್ಗಳಿದ್ದಾವೆ. ನೀವು ಬೇರೆ ಸಾಮಾನ್ಯ ವಿಶ್ವವಿದ್ಯಾಲಯಗಳು ಯಾವ್ಯಾವ ಡಿಗ್ರಿಗಳು ಕೊಡ್ತಾಯಿದ್ದಾರೋ ಅವೆಲ್ಲ ಡಿಗ್ರಿಗಳು ಕೂಡ ನಮ್ಮ ಪದವಿಗಳು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ BA BSc BCom ಇರ್ಬೋದು, ಇಲ್ಲ ಬೇರೆ ಬೇರೆ MSc ಕೋರ್ಸ್ಗಳು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಹಿಸ್ಟ್ರಿ, ಕನ್ನಡ, ಯಾವುದೇ ನೀವು ವಿಷಯ ತಗೊಂಡ್ರೂ ಕೂಡ ನಾವು ಅವರಿಗೆ ವಿದ್ಯಾರ್ಥಿಗಳಿಗೆ ನಾವು ಪದವಿಗಳನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮಲ್ಲಿ PhD ಕೂಡ ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ ಕೋರ್ಸ್ ಇರ್ಬೋದು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನು ಕಂಪಲ್ಸರಿ ಮಾಡಿದ್ದೀವಿ. ಬರೀ ವಿದ್ಯಾಭ್ಯಾಸ ಬರೀ ಓದಿದ್ರೆ ಮಾತ್ರ ಸಾಲದು, ಅವರಿಗೆ ಕೌಶಲ್ಯ ಕೂಡ ಇರಬೇಕು ಅನ್ನೋದು ನಮ್ಮ ವಿಶ್ವವಿದ್ಯಾಲಯದ ಒಂದು ಆಶಯ. ಅದರಂತೆ ನಾವು ಕೌಶಲ್ಯಾಭಿವೃದ್ಧಿಗೂ ಕೊಡ್ತಾಯಿದ್ದೀವಿ. ಯಾರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡ್ತಾಯಿದ್ದಾರೋ ಅವರಿಗೆ ನಾವು ಸ್ಕಾಲರ್ಶಿಪ್ಗಳು ಕೊಡ್ತಾಯಿದ್ದೀವಿ, ಫೆಲೋಶಿಪ್ಗಳು ಕೊಡ್ತಾಯಿದ್ದೀವಿ. ಅಲ್ಪಸಂಖ್ಯಾತರಿಗೆ 100ಕ್ಕೆ 100ರಷ್ಟು ನಾವು ಫೆಲೋಶಿಪ್ಪು ವೇವ್ ಆಫ್ ಮಾಡ್ತಾಯಿದ್ದೀವಿ. 10% ಫೀಸ್ ಕನ್ಸೆಷನ್ಗೆ ಈ ಕ್ಯಾಬ್ ಚಾಲಕರು ಇರ್ಬೋದು, ಇಲ್ಲ BMTC ಇರ್ಬೋದು, ಇಲ್ಲ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಕನ್ಸೆಷನ್ ನಾವು ಕೊಡ್ತಾಯಿದ್ದೀವಿ.